ಸಿಲಿಕಾನ್ ಸಿಟಿಯ ಅಂದ ಚಂದ ಹೆಚ್ಚಿಸಿದ ಮರಗಳೇ ಈಗ ಬೆಂಗಳೂರಿಗರಿಗೆ ಕಂಟಕವಾಗಿದೆ. ಇದೇ ಮರಗಳಿಂದ ಮನೆಯಿಂದ ಹೊರಬರಲು ಜನ ಹೆದರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅರೆ ಮರಗಳನ್ನು ನೋಡಿ ಜನ ಭಯ ಪಡ್ತಿದ್ದಾರಾ? ಯಾಕೆ, ಏನಾಯಿತು ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಗಾರ್ಡನ್ ಸಿಟಿಗೆ ಶುರುವಾಯಿತು ಹಸಿರು ಆತಂಕ. ಜಸ್ಟ್ 80 ದಿನದಲ್ಲೇ 700 ಬೃಹತ್ ಮರಗಳು ಖತಂ. ದಡ್ ಅಂತ ದಾರಾಶಾಹಿಯಾಗ್ತಿದೆ ಮರಗಳು. ನಮ್ಮ ಬೆಂಗಳೂರಿಗೆ ಮರಗಳೇ ಹೆಗ್ಗುರುತು. ಇದೇ ಕಾರಣಕ್ಕಾಗಿ ಐಟಿ ಸಿಟಿಗೆ ಗಾರ್ಡನ್ ಸಿಟಿ ಅಂತಾನೂ ಹೆಸರು ಬಂತು. ಆದ್ರೆ ಈಗ ಇದೇ ಮರಗಳನ್ನ ನೋಡಿ ಬೆಂಗಳೂರು ಮಂದಿ ಬೆಚ್ಚಿ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜಧಾನಿಯಲ್ಲಿ ಆಕ್ಸಿಜನ್ ನೀಡುವ ಮರಗಳೇ ಬಲಿಗಾಗಿ ಕಾದು ಕೂತಿವೆ ಎನ್ನುವಂತಹ ಭಾಸವಾಗ್ತಿದೆ. ಒಂದು ಕಡೆ ಮರ ಬುಡ ಸಮೇತ ಬಿದ್ರೆ ಮತ್ತೊಂದಿಷ್ಟು ಕಡೆ ಒಣಗಿದ ಕೊಂಬೆಗಳು ಬಿದ್ದು ನಾನಾ ಅವಾಂತರಗಳು ಸೃಷ್ಟಿ ಮಾಡಿದೆ. ಜನ ಯಾವಾಗ ಯಾವ ಮರ ಬೀಳುತ್ತೆ ಅನ್ನೋ ಆತಂಕದಲ್ಲಿಯೇ ಜೀವನ ನಡೆಸೋ ಸ್ಥಿತಿ ಬಂದಾಗಿದೆ. ಇನ್ನು ಮಳೆ ಬಂದ್ರೆ ಅಂತೂ ಕೆಲಸ ಕಾರ್ಯಗಳಿಗೂ ತೆರಳುವುದಕ್ಕೆ ಎಂದೇಟು ಹಾಕ್ತಿದ್ದಾರೆ. ಬೆಂಗಳೂರಿನಲ್ಲಿ ಪ್ರಾಣಕ್ಕೆ ಕುತ್ತು ತರುವ ಮರ ಹಾಗೂ ಮರದ ಕೊಂಬೆಗಳು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿವೆ. ಕೆಲವು ವಯಸ್ಸಾದ ಮರಗಳು ತಾವು ಮರಣ ಹೊಂದಿರುವ ಸ್ಥಿತಿಯಲ್ಲಿದ್ರೂ ಮನುಷ್ಯರನ್ನ ಬಲಿ ಪಡೆದುಕೊಳ್ಳಲು ಕಾತುರದಿಂದ ಕಾಯ್ತಾ ಇವೆ. ಮೇ ತಿಂಗಳಲ್ಲಿ ಮರ ಬಿದ್ದು 2 ಸಾವನ್ನಪ್ಪಿದ್ರು. ಹಿಂದೆ 3 ರಿಂದ 4 ಜನ ಗಾಯಗೊಂಡು ಆಸ್ಪತ್ರೆ ಪಾಲಾಗುವ ಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಜೂನ್ ಹಾಗೂ ಜುಲೈ ತಿಂಗಳಲ್ಲೂ ಮರಗಳು ಧರೆಗೆ ಉರುಳಿದೆ. ಮಳೆ ಗಾಳಿ ಇಲ್ಲದೆ ಹೋದ್ರೂ ಮರಗಳು ಏಕಾಏಕಿ ನೆಲ ಕಚ್ಚಿ ಬಲಿಗಾಗಿ ಕೇಕೆ ಹಾಕ್ತಿವೆ. ನಾವಿರ್ಲಿಲ್ಲ, ಜಸ್ಟ್ ಕಾರ್ ತೆಗ್ಬಿಟ್ಟು ನಾವು ಕೆಲ್ಸಕ್ಕೆ ಬಿಟ್ಟೆ. ಆಮೇಲೆ ನಮ್ಮ ಮನೆಯಿಂದ ಕಾಲ್ ಬಂದಿದ್ದೆ. ಬಟ್ 2 ದಿವಸದಿಂದ ಇದು ಕೆಲಸ ನಡೀತಾ ಇತ್ತು. ದಿಗ್ ಮಾಡಿದ್ರು ಈ ಕಡೆನೂ ಆ ಕಡೆನೂ. ತಿರ್ಗಾ ಮಣ್ಣಲ್ಲೇ ಫಿಲ್ ಮಾಡಿಟ್ಟಿದ್ದಾರೆ. ನೆನ್ನೆ ಈ ಥರ ಮಳೆ ಬಂತು, ಆಮೇಲೆ ಸಡನ್ಲಿ ಫೆಲ್. ಸೊ ವಿ ಹ್ಯಾವ್ ಟ್ರೈಡ್. ದೇ ಟೋಲ್ಡ್ ಅಸ್ ವಿಲ್ ಕಮ್ ಆ್ಯಂಡ್ ಕ್ಲಿಯರ್ ಇಟ್ ಔಟ್. ಇನ್ನು ಯಾರು ಬಂದಿಲ್ಲ, ಇವಾಗ ಬಂದಿದ್ದಾರೆ, ಎಲ್ಲರೂ ನೋಡೋಣ. ಭಾರಿ ಮಳೆಯ ಪರಿಣಾಮ ಅಥವಾ ವಯಸ್ಸಾದ ಕಾರಣಗಳಿಂದ ಮರಗಳು ಬೀಳ್ತಾ ಇತ್ತು. ಕಳೆದ 88 ದಿನಗಳಲ್ಲಿ ಅಂದ್ರೆ ಮೇ 1 ರಿಂದ ಜುಲೈ 28ರವರೆಗೂ ಬೆಂಗಳೂರಿನಲ್ಲಿ 700 ಮರಗಳು ದೊಪ್ಪೆಂದು ಬಿದ್ದಿವೆ. ಮರಗಳು ಬಿದ್ದಿದ್ದು ಎಲ್ಲೆಲ್ಲಿ? ಪೂರ್ವ ವಲಯದಲ್ಲಿ 102 ಮರಗಳು ಬಿದ್ದಿವೆ. ದಾಸರಹಳ್ಳಿ ವಲಯದಲ್ಲಿ 68 ಮರಗಳು ದಾರಾಶಾಹಿಯಾಗಿದೆ. ಮಹದೇವಪುರ ವಲಯದಲ್ಲಿ 29 ಮರಗಳು ಖತಂ. 51 ಮರಗಳು ಯಲಹಂಕ ವಲಯದಲ್ಲಿ ಉರುಳಿವೆ. ದಕ್ಷಿಣ ವಲಯದಲ್ಲಿ 177, ಪಶ್ಚಿಮ ವಲಯದಲ್ಲಿ 131 ಮರಗಳು ಬಿದ್ದಿವೆ. ಬೊಮ್ಮನಹಳ್ಳಿ ವಲಯ 85, ಆರ್ ನಗರ ವಲಯದಲ್ಲಿ 57 ಮರಗಳು ಬಿದ್ದಿವೆ. ಒಟ್ನಲ್ಲಿ ಬೆಂಗಳೂರಲ್ಲಿ ದಿನಕ್ಕೊಂದು ಮರ ಹಾಗೂ ಕೊಂಬೆಗಳು ಧರೆಗುರುಳ್ತಾ ಇವೆ. ಈ ಕಾರಣಕ್ಕೆ ಜನ ಇದೀಗ ಭಯದಲ್ಲೇ ಓಡಾಡುತ್ತಿರೋದಂತೂ ಸತ್ಯ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.